ಕರ್ನಾಟಕ ದಲಿತ ಸಂಘರ್ಷ ಇವತ್ತು ನಮ್ಮ ಭಾರತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಈತ ನ್ಯಾಯಾಲಯವನ್ನು ನಿಂದನೆ ಮಾಡಿರೋದ್ರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ನ್ಯಾಯ ನಮಗೆ ಬೇಕು, ನ್ಯಾಯ ನಮಗೆ ಬೇಕು, ನ್ಯಾಯ ನಮಗೆ ಬೇಕು. ನಮಸ್ಕಾರ. ನನ್ನ ಹೆಸರು ತರೀಕೆರೆ ಎನ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ಭಾರತ ಸರ್ಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಲ್ಲಿ ನಡೀತಾ ಇದೆ. ಆದರೆ ಈ ಮೂರು ಅಂಗಗಳಿಗೂ ಸಹ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಹತ್ವವನ್ನು ನಮ್ಮ ಸರ್ಕಾರಗಳು ನೀಡಿದೆ. ಸಂವಿಧಾನವನ್ನು ಸಹ ಈ ಮೂರು ಅಂಗಗಳಿಗೂ ಸಹ ತುಂಬ ಮಹತ್ವವನ್ನು ನೀಡಿದೆ ಬಂಧುಗಳೇ. ಆದರೆ ಇವತ್ತು ನ್ಯಾಯಾಂಗದ ಮೇಲೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಅದು ಏನಪ್ಪ ಅಂದರೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ CJI BR ಗವಾಯಿರವರ ಮೇಲೆ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ತುಂಬ ಅಪಮಾನಕರವಾಗಿರ್ತಕ್ಕಂಥ ಇಡೀ ದೇಶ ನಾಗರಿಕರು ತಲೆ ತಗ್ಸ್ತಕ್ಕಂಥ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಅದು ಏನಪ್ಪ ಅಂದರೆ, ನ್ಯಾಯಮೂರ್ತಿಗಳ ಮೇಲೆ ಶೂಯನ್ನು ಎಸೆಯೋದ್ರ ಮುಖಾಂತರ ಇಡೀ ನ್ಯಾಯಾಂಗಕ್ಕೆ ಅವಮಾನ ಮಾಡಿದ್ದಾನೆ. ಇಡೀ ದೇಶ ದ್ರೋಹದಂಥ ಕೆಲಸವನ್ನು ಮಾಡಿದ್ದಾನೆ. ಮತ್ತು ಅವನು ಏನು ಸರ್ಕಾರಿ ಕಾಯ್ದೆಗಳ ಚಟುವಟಿಕೆಗಳ ವಿರುದ್ಧ ಅವನು ಕೆಲಸ ಮಾಡಿರೋದ್ರಿಂದ ಸಾರ್ವಜನಿಕ ಹಿತಾಸಕ್ತಿ ಚಟುವಟಿಕೆಗಳ ಕಾಯ್ದೆಯಡಿಯಲ್ಲಿ ಅವನ ಮೇಲೆ ಕೇಸು ದಾಖಲಿಸಬೇಕು. ಮತ್ತು ಈತ ನ್ಯಾಯಾಲಯವನ್ನು ನಿಂದನೆ ಮಾಡಿರೋದ್ರಿಂದ, ನ್ಯಾಯಾಧೀಶರ ಮೇಲೆ ಶೂ ಎಸೆದಿರೋದ್ರಿಂದ ಈ ದೇಶದ ಅವನೊಬ್ಬ ದೇಶದ್ರೋಹಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈತನನ್ನು ಈ ದೇಶದಿಂದನೇ ಗಡೀಪಾರು ಮಾಡಬೇಕು. ಈತನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಬಂಧುಗಳೇ, ಇಂತಹ ಘಟನೆ ಇನ್ನು ಮುಂದೆಂದೂ ಸಹ ನಡೀಬಾರದು. ಯಾವುದೇ ನ್ಯಾಯಾಧೀಶರ ಮೇಲೆ ಈ ಘಟನೆ ನಡೀಬಾರದು. ನ್ಯಾಯಾಧೀಶರಿಗೆ, ನ್ಯಾಯಾಲಯಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ನಾಗರಿಕ ಸಮಾಜ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ದಿವಸ ನಾವು ತರೀಕೆರೆ ಉಪವಿಭಾಗಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತರೀಕೆರೆ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ NH ಬಸವರಾಜ್ ಅವರು, ನಮ್ಮ ಜಿಲ್ಲಾ ನಾಯಕರಾಗಿರ್ತಕ್ಕಂಥ ರಾಜೇಗೌಡರು, ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು, ಮತ್ತೋರ್ವ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಾಘವೇಂದ್ರರವರು, ಹಾಗೂ ನಮ್ಮ ಅಜ್ಜಂಪುರ ತಾಲೂಕು ಮುಖಂಡರಾಗಿರ್ತಕ್ಕಂಥ ನಮ್ಮ ಬಂಗಗಟ್ಟೆ ಬಸವರಾಜಪ್ಪ ಅವರು, ಹಾಗೂ ನಮ್ಮ ತಾಲೂಕು ಖಜಾಂಚಿಯಾಗಿರ್ತಕ್ಕಂಥ ಖಜಾಂಚಿಯವರು, ಹೀಗೆ ದಲಿತ ಸಂಘರ್ಷ ಸಮಿತಿಯ ಹಲವಾರು ನಾಯಕರು, ನಮ್ಮ ಮುಸಲ್ಮಾನ ಬಂಧುಗಳಾಗಿರ್ತಕ್ಕಂಥ ಅವರು, ನಾಮಿನಿ ಕೌನ್ಸಿಲರ್ ಆಗಿರ್ತಕ್ಕಂಥ ಮಂಜುನಾಥ್ರವರು, ನಾವೆಲ್ಲರೂ ಸಹ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಮನವಿ ಕೊಡುವಾಗ ನೀವು ತಾವೆಲ್ಲರೂ ಬಂದು ಸಹಕರಿಸಿದಿರಿ. ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕಾನೂನು ಬಾಹಿರವಾಗಿರ್ತಕ್ಕಂಥ ಘಟನೆ ನಡೆದಿರೋದ್ರಿಂದ ಆತನನ್ನು ಗಡೀಪಾರು ಮಾಡಬೇಕು, ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವ ಪ್ರಕರಣದಲ್ಲಿ ಆತನನ್ನು ಬಂಧಿಸಬೇಕು ಮತ್ತು ದೇಶದ್ರೋಹಿ ಅಂತೇಳಿ ಪರಿಗಣಿಸಬೇಕು ಅಂತ ಹೇಳ್ತಾ ನಾವು ಇವತ್ತು ಸರ್ಕಾರವನ್ನು ಒತ್ತಾಯಿಸುತ್ತಾ, ಮಾನ್ಯ ಈ ದೇಶದ ಸರ್ವನ್ನ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರಪತಿಗಳಿಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಅದು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತರೀಕೆರೆ ಎನ್ ವೆಂಕಟೇಶ್ ಅವರ ನೇತೃತ್ವದ ಸಂಘಟನೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು, ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಈ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ ಸರ್. ದಯವಿಟ್ಟು ಈ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಸರ್. ಸಮಿತಿಗೆ ಕರ್ನಾಟಕ ದಲಿತ ಸಂಘ ಸಮಿತಿಗೆ ಗಡೀಪಾರಾಗಲಿ, ಗಡೀಪಾರಾಗಲಿ. ಕಿಶೋರ್ ಗಡೀಪಾರಾಗಲಿ, ಕಿಶೋರ್ ಗಡೀಪಾರಾಗಲಿ, ಗಡೀಪಾರಾಗಲಿ. ಕಿಶೋರ್ ಗಡೀಪಾರಾಗಲಿ, ರಾಕೇಶ್ ಕಿಶೋರ್ ಗಡೀಪಾರಾಗಲಿ. ಇವರು ಏನು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಅವಗಮನಕ್ಕೆ ತರ್ತೀವಿ ಅಂತ ಈ ಮೂಲಕ ಸಂಘದ ಪದಾಧಿಕಾರಿಗಳಿಗೆ ಹೇಳ್ತಾರೆ.